ಟೈಮ್ನಲ್ಲಿ ಅವ್ರ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಆಗಿತ್ತು. ಅವ್ರ ಕಂಡ್ರೆ ಒಂದು ಸ್ವಲ್ಪ ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗಿತ್ತು. ಅವ್ರನ್ನ ನೋಡೋಕ್ಕೆ, ಅವ್ರನ್ನ ಮಾತಾಡ್ಸೋಕ್ಕೆ ಹೋಗ್ತಾ ಇದ್ದೆ. ಹೋದಾಗ ಕುರಾನ್ ಓದ್ತಾ ಇದ್ದೆ. ಸರಿ, ನೆಕ್ಸ್ಟ್ ಟೈಮ್ ಕುರಾನ್ ಓದಬೇಕಾದ್ರೆ ನಾನು ಮೊದಲಿಂದ ಓದ್ತಾ ಇದ್ದೆ. ಏನಕ್ಕಂದರೆ ಮೊದಲನೇ ಸಲ ತುಂಬ ಆತರದಲ್ಲಿ ಓದಿದ್ನಲ್ಲ, ಈ ಸಲ ನಿಧಾನಕ್ಕೆ ಓದೋಣ, ಏನೇನು ಬಿಟ್ಬಿಟ್ಟಿದ್ದೀನೋ ಅಂತ ಹೆದರಿಕೆಯಿಂದ ಮೊದಲಿಂದ ಓದ್ತಾ ಇದ್ದೆ. ಅವಾಗ ಮೊದಲಿಂದ ಓದಬೇಕಾದ್ರೆ ಸೂರ್ಯ ಬಕ್ರಾದಲ್ಲಿ ಇಟ್ ಸೇಸ್ ಅಲಿಫ್ ಲಾಮ್ ಮೀಮ್ ಝಾಲಿಕಲ್ ಕಿತಾಬುಲ್ ಲಾ ರೈಬ ಫೀಹಿ ಹುದಲಿಲ್ ಮುತ್ತಕೀನ್. ಮತ್ಲಬ್ ದಿಸ್ ಇಸ್ ದ ಬುಕ್ ಫ್ರಮ್ ಯುವರ್ ಲಾರ್ಡ್ in which there is no doubt, and it is a guidance for those who are conscious and who believe in unseen, who establish prayer and who spend out of what we have given to them, and who believe in the current prophet and the previous prophets, and who are certain the hereafter. And these are the only people who are successful. So ನಾನು ಇಂಗ್ಲೀಷ್ನಲ್ಲಿ ಕುರಾನ್ ಓದಿದ್ರಿಂದ ನನಗೆ ಆಯತ್ಗಳು ಇಂಗ್ಲೀಷಲ್ಲಿ ಈಸಿಯಾಗಿ ಬರುತ್ತೆ. ಸೊ ಐ ಆಮ್ ಟೆಲಿಂಗ್ ಇನ್ ಇಂಗ್ಲೀಷ್, ನೀವು ಬೇಜಾರು ಮಾಡ್ಕೊಂಬಿಡಿ. ಟ್ರಾನ್ಸ್ಲೇಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಏನು ಈ ಆಯತ್ ಏನಂದರೆ, ಈ ಬುಕ್ಕು ಅಲ್ಲಾನಿಂದ, ಇದರಲ್ಲಿ ಏನು ಸಂಶಯ ಇಲ್ಲ. ಈ ಬುಕ್ಕು ಒಂದು ಸನ್ಮಾರ್ಗ. ಯಾರಿಗೆ ಸನ್ಮಾರ್ಗ ಇದು? ಕಾಣದೇ ಇದ್ದದ್ದು ಅನ್ಸೀನ್ ಮೇಲೆ ಯಾರು ಭರವಸೆ ಇಡ್ತಾರೋ ಅಲ್ಲ ಮೇಲೆ, ಆಮೇಲೆ ಯಾರು ಪ್ರೇಯರ್ನ ಎಸ್ಟಾಬ್ಲಿಷ್ ಮಾಡ್ತಾರೋ, ಯಾರು ಕಾನ್ಷಿಯಸ್ ಆಗಿ ಚೆನ್ನಾಗಿದೆಯೋ, ಯಾರು ಅಲ್ಲ ಮೇಲೆ ಭರವಸೆ ಇಡ್ತಾರೋ, ಯಾರು ಪ್ರೇಯರ್ನ ನಮಾಜ್ನ ಎಸ್ಟಾಬ್ಲಿಷ್ ಮಾಡ್ತಾರೋ, ಯಾರು ಜಕಾತ್ ಕೊಡ್ತಾರೋ, ಯಾರು ಈ ಪ್ರವಾದಿ ಮೇಲೆ ನಂಬ್ತಾರೋ, ಇವರು ಮುಂಚೆ ಬಂದು ಪ್ರವಾದಿ ಮೇಲೆ ನಂಬ್ತಾರೋ, ಆಮೇಲೆ ಯಾರು ಪರಲೋಕದ ಮೇಲೆ ವಿಶ್ವಾಸ ಇಡ್ತಾರೋ, ಇವರು ಮಾತ್ರ ಇಲ್ಲಿ ಗೆಲ್ತಾರೆ, ಬೇರೆಯವರು ಗೆಲ್ಲಲ್ಲ ಅಂತ ಹೇಳ್ತಾರೆ. ನನಗೆ ಹೆದರಿಕೆ ಆಯಿತು. ಹಾಗಂದರೆ ಇಲ್ಲಿ ನಾನು ಮಾಡ್ತಾರೋ ಕೆಲಸಕ್ಕೆ ಏನು ಪ್ರಯೋಜನ ಇಲ್ಲ, ನಾನು ಗೆಲ್ಲಲ್ಲ. ಸರಿ, ನಾನೇನು ಮಾಡಿದೆ, ಸರಿ ಶಿರ್ಕ್ ಒಂದು ಅಪರಾಧ, ಅದನ್ನೆಲ್ಲ ಕ್ಷಮಿಸಲ್ಲ, ಬೇರೆ ಕ್ಷಮಿಸ್ತೇನೆ ತಾನೆ, ಸರಿ ಶಿರ್ಕ್ನ ಬಿಟ್ಬಿಡೋಣ, ಅದು ಈಸಿ ಅಲ್ವಾ ಅಂತ ಬಿಟ್ಬಿಟ್ಟೆ. ಯಾಕಂದರೆ ಇಷ್ಟೆಲ್ಲ ಅನಾಲಿಸಿಸ್ ಮಾಡಿದ್ಮೇಲೆ ಅದು ಈಸಿನೇ ತಾನೆ. ನನ್ನ ಮನಸ್ಸೇ ಹೇಳ್ತಾ ಇದೆ, ಈ ದೇವ್ರುಗಳು, ಈ ಕಲ್ಲನ್ನ ನಾನು ದಿವಸ ತೊಳಿತಾ ಇದ್ದೆ, ದೇವ್ರನ್ನ ಯಾಕೆ ನಾನು ತೊಳಿಬೇಕು? ಸೊ ಬಿಟ್ಬಿಟ್ಟೆ. ಮನೇಲಿ ಜಗಳ ಶುರುವಾಯಿತು. ಮನೇಲಿ ತಂದೆ ತಾಯಿ ಕೇಳೋರು, ಯಾಕೆ ನೀನು ಮನೇಲಿ ಪೂಜೆ ಮಾಡಲ್ಲ ಅಂತ. ದಿವಸ ಜಗಳ ಆಗೋದು. ಒಂದು 3-4 ವರ್ಷ ಇದೇ ಜಗಳ ನಡೀತಿತ್ತು. ನಾನು ಮನೇಲಿ ಹೇಳುವೆ, ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೇನೋ ಮಾಡರ್ನ್ ಆಗಿಬಿಟ್ಟಿದ್ದೀನಿ ಅಂತ. ಕಾಲೇಜ್ಗೆಲ್ಲ ನಾಮೆಲ್ಲ ಹಾಕೊಂಡು ಹೋಗ್ತಾ ಇದ್ದೆ, ಬಿಟ್ಬಿಟ್ಟೆ ಸಡನ್ನಾಗಿ. ಕೇಳಿದ್ರು ಯಾಕೆ ಅಂತ. ನಾನು ಹೇಳಿದೆ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಮಾಡರ್ನ್ ಆಗಿಬಿಟ್ಟಿದ್ದೀನಿ, ಎಲ್ಲರೂ ಗೇಲಿ ಮಾಡ್ತಾರೆ ಕಾಲೇಜ್ನಲ್ಲಿ, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದೆ. ಸರಿ, ಸ್ವಲ್ಪ ದಿವಸ ನಂಬಿದ್ರು. ಆಮೇಲಿಂದ ಕಾಲೇಜ್ನಲ್ಲಿದ್ದೆ 5 ದಿವಸ. ತಿರ್ಗಾ ಸ್ಯಾಟರ್ಡೆ ಸಂಡೇ ಬಂದರೆ ಆ ಅಂಗಡಿಗೆ ಹೋಗ್ಬಿಟ್ಟು ಕುರಾನ್ ಓದ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಓದಿದೆ ಕುರಾನ್ ಓದೋಕ್ಕೆ ಅಂಗಡಿಗೆ ಹೋದ್ಮೇಲೆ ಕುರಾನ್ ಹೇಳುತ್ತೆ, ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಪ್ರೇಯರ್, ಸೂರ್ಯ ಬಕ್ರಾನಲ್ಲಿ. ಆ್ಯಂಡ್ ಪ್ರೇಯರ್ ಈಸ್ ಇನ್ ಡೀಡ್ ವೆರಿ ಡಿಫಿಕಲ್ಟ್, ಬಟ್ ನಾಟ್ ಫಾರ್ ದೋಸ್ ಹೂ ಫಿಯರ್ ಗಾಡ್. ಸೊ ನಾನು ಸರಿ, ಇವಾಗ ಕುರಾನ್ ಹೇಳ್ತಾ ಇದೆ, ನಾನು ನಮಾಜ್ನ ಕಟ್ಟುನಿಟ್ಟಾಗಿ ಮಾಡಬೇಕು. ಆಮೇಲೆ ಈ ನಮಾಜು ತುಂಬ ಕಷ್ಟವಾದ ಕೆಲಸ. ಆದರೆ ಇದು ಯಾರು ದೇವ್ರನ್ನ ಹೆದರ್ಕೊಂತಾರೋ ಅವ್ರಿಗೆ ಇದು ಕಷ್ಟವಾದ ಕೆಲಸ ಅಲ್ಲ. ಅಂದರೆ ದೇವ್ರನ್ನ ಹೆದರೋದು ಅಂದರೆ ಯಾವುದೇ ರೀತಿಯಾದ ನನ್ನ ದೇವ್ರಿಗೆ ಡಿಸ್ಪ್ಲೀಸಿಂಗ್ ಅಂತ ಹೇಳ್ತಾರೆ. ನಾವು ಯಾವುದೇ ರೀತಿಯಾದ ಒಂದು ನಮ್ಮ ಕೆಲಸ ದೇವ್ರನ್ನ ನಾರಾಜ್ ಮಾಡಬಾರ್ದು, ದೇವ್ರನ್ನ ಒಂದು ಡಿಸ್ಪ್ಲೀಸ್ ಮಾಡಬಾರ್ದು ಅನ್ನೋದು, ದಟ್ ಈಸ್ ವಾಟ್ ಈಸ್ ಹೆದರಿಕೆ. ಸೊ ಇವಾಗ ನಾನು ನಮಾಜ್ ಮಾಡಬೇಕಲ್ಲ ಅಂದ್ಬಿಟ್ಟು ನಾನು ಸರಿ ನಮಾಜ್ ಮಾಡಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿದೆ. ಆಮೇಲಿಂದ ಅವರು ಓದ್ತಾ ಇದ್ರಲ್ಲ, ಆ ಡೈರಿ ತೊಗೊಂಡೆ, ಕೇಳಿದೆ, ಡೈರಿ ಕೊಡಿ, ನಿಮ್ಮ ಡೈರಿ ಓದ್ಬಿಟ್ಟು ನಾನು ನಮಾಜ್ ಕಲಿಬೇಕು, ಸುಮ್ಮನೆ ಹಾಗೆ ಕಲಿಬೇಕು, ನನಗೇನು ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಟು ಒಂಥರ ಉಪಾಯವಾಗಿ ಅವ್ರಿಗೆ ಗೊತ್ತಾಗದೇ ಇರೋ ಥರ ನಾನು ಡೈರಿ ಈಸ್ಕೊಂಡು ಮನೇಲಿ ಓದಿದೆ. ಕನ್ನಡದಲ್ಲಿ ಬರೆದಿದ್ರು ತುಂಬ ಕಷ್ಟವಾಗಿತ್ತು. ಅಲ್ಹಮ್ದುಲಿಲ್ಲಾಹ್ ಹೇಳೋಕ್ಕೆ ಆಗ್ತಾ ಇರಲ್ಲ ನನ್ನ ಕೈಲಿ. ನನ್ನ ನಾಲ್ಗೆನೇ ಒಂಥರ ಏನು ಸರ್ಕಸ್ ಆದಂಗೆ ಆಗ್ತಾಯಿದ್ದು. ಕನ್ನಡ ಮಾತಾಡ್ತಿದ್ದವರು ಇವಾಗ ಅಲ್ಹಮ್ದುಲಿಲ್ಲಾಹ್ ಎಲ್ಲಿಂದ ಹೇಳೋಕ್ಕಾಗತ್ತೆ, ಓದೋಕ್ಕೆ ಆಗ್ತಾ ಇರಲ್ಲ. ಸೊ ನಾನು ಅಂದ್ಕೊಂಡೆ, ದಟ್ ಈಸ್ ವೈ ಅಲ್ಲಾ ಸೇಸ್ ಇನ್ ಕುರಾನ್ ಪ್ರೇಯರ್ ಇಸ್ ಡಿಫಿಕಲ್ಟ್. ಸೊ ಅದಕ್ಕೆ ಅಲ್ಲ ಹೇಳ್ತಾ ಇರೋದು ನಮಾಜ್ ಕಷ್ಟ ಅಂತ. ಕಲಿಯೋಕ್ಕೆ ಆಗದಿದ್ಮೇಲೆ ಕಷ್ಟ ತಾನೇ ಅದು. ಸೊ ನಾನು ಒಂದ್ಸಲ ಯೋಚನೆ ಮಾಡಿದೆ, ನಾನು ಯಾಕೆ ಅರಬಿಕ್ ಕಲ್ತ್ಬಿಟ್ಟು ನಮಾಜ್ ಮಾಡಬೇಕು? ನಾನು ಕನ್ನಡದಲ್ಲಿ ನಮಾಜ್ ಮಾಡ್ತೀನಿ, ಇಂಗ್ಲೀಷ್ನಲ್ಲಿ ನಮಾಜ್ ಮಾಡ್ತೀನಿ, ಎಲ್ಲ ಆಯತ್ಗಳು ಗೊತ್ತಲ್ಲ, ಇಂಗ್ಲೀಷಲ್ಲಿ ಬ್ಯಾಟ್ ಮಾಡ್ಕೊಂಡ್ಬಿಡ್ತೀನಿ, ಇಂಗ್ಲೀಷಲ್ಲಿ ಪ್ರೇಯರ್ ಮಾಡ್ತೀನಿ, ಯಾಕೆ ಅರಬಿಕಲ್ಲೇ ಮಾಡಬೇಕು? ಸರಿ ಆಯಿತು, ಈ ನಿರ್ಧಾರ ಮಾಡಿಬಿಟ್ಟು ವಾಪಸ್ ಕಾಲೇಜಿಗೆ ಬಂದೆ. ತಿರ್ಗಾ ಕಾಲೇಜ್ ಮುಗೀತು. 5 ದಿವಸ ಆದಮೇಲೆ ಅಂಗಡಿಗೆ ಹೋದೆ. ಅಂಗಡಿಗೆ ಹೋಗಿ ಓದ್ತೀನಿ ಸೂರ ಇಮ್ರಾನಲ್ಲಿ, ದಿಸ್ ಡೇ ವಿ ಹ್ಯಾವ್ ಪರ್ಫೆಕ್ಟೆಡ್ ಯುವರ್ ರಿಲಿಜನ್ ವಿಚ್ ಇಸ್ ಇಸ್ಲಾಂ. ಒಂಥರ ಹೆದರಿಕೆ, ಇದೇನು ಬುಕ್ಕು ಹೀಗೆ ಹೇಳುತ್ತೆ. ಮೊದಲನೇ ದಿವಸ ಹೇಳುತ್ತೆ ಶಿರ್ಕ್ ಈಸ್ ಅಪರಾಧ, ಶಿರ್ಕು ಮಹಾ ಅಪರಾಧ. ಸರಿ, ಶಿರ್ಕ್ ಬಿಟ್ಟೆ. ಆಮೇಲೆ ಹೇಳುತ್ತೆ ಇದು ಪ್ರೇಯರ್ ಮಾಡಬೇಕು. ಸರಿ, ಪ್ರೇಯರ್ ಮಾಡಬೇಕು, ನನ್ನದೇ ಆದ ಒಂದು ರೀತಿಯಲ್ಲಿ ನಾನು ಪ್ರೇಯರ್ ಮಾಡ್ತೀನಿ ಅಂದರೆ, ಇವಾಗ ಹೇಳ್ತಾ ಇದೆ ಇಸ್ಲಾಂ ಇಸ್ ಪರ್ಫೆಕ್ಟೆಡ್ ಟುಡೇ. ಇದೇ ನನ್ನ ಮನಸ್ಸಲ್ಲಿ ಏನೇ ನಾನು ನಿರ್ಧಾರ ಮಾಡ್ತಾ ಇದ್ದೀನೋ
ನೆಕ್ಸ್ಟ್ ಟೈಮ್ ಈ ಕುರಾನ್ ಓದಿದೆ, ಕುರಾನ್ ನನ್ನ ಮನಸ್ಸಿಗೆ ಹೊಡೆಯೋ ಥರ ಮಾತಾಡ್ತದೆ. ಇದೇನು ಬುಕ್ ಇದು? ಸೊ ಈ ಬುಕ್ಕು ಮೊಹಮ್ಮದ್ ಸಲಾ ವಸಲ್ಲಂ ಬರೆಯೋಕ್ಕಂತೂ ಅಸಾಧ್ಯ. ಅವ್ರು ಹೇಗೆ ಬರೆಯೋಕ್ಕೆ ಸಾಧ್ಯ? 1400 years ಬ್ಯಾಕ್ ಅವರಿದ್ದಿದ್ದು ಅರೇಬಿಯಾದಲ್ಲಿ, ನಾನು ಓದ್ತಾ ಇರೋದು ಇಂಗ್ಲೀಷು. ನನ್ನ ಮನಸ್ಸಿನ ಬಗ್ಗೆ ಅವ್ರಿಗೇನು ಗೊತ್ತಿರುತ್ತೆ? ನನ್ನ ಮನಸ್ಸಿನಲ್ಲಿ ಈ ತಳಮಲ, ಈ ಬುಕ್ ಹೇಳ್ತಾ ಇರೋದು, ಇದು ನನ್ನನ್ನು ಯಾರು ಸೃಷ್ಟಿ ಮಾಡಿದನೋ ಅವನೇ ಈ ಬುಕ್ನ ಇಳಿಸಿರೋದು, ಈ ಗ್ರಂಥನ ಕೊಟ್ಟಿರೋದು ಅಂತ ನನಗೆ ನಂಬಿಕೆ ಬರೋಕ್ಕೆ ಶುರು ಆಯಿತು. ಸ್ವಲ್ಪ ಜಾಸ್ತಿ ನಂಬಿಕೆ ಬಂದು, ಸರಿ ಇವಾಗ ಇಸ್ಲಾಂ ವಿ ಆರ್ ಪರ್ಫೆಕ್ಟೆಡ್, ನೋ ಅದರ್. ಆಮೇಲಿಂದ ಸೂರ್ಯ ಬಕ್ರಾದ ಸ್ವಲ್ಪ ಮುಂದೆ ಹೋದರೆ, ಎನಿಬಡಿ ಅಪಾರ್ಟ್ ಫ್ರಮ್ ಫಾಲೋಯಿಂಗ್ ಇಸ್ಲಾಂ, ಇಫ್ ದೇ ಚೂಸ್ ಎನಿ ಅದರ್ ರಿಲಿಜನ್ ದೇ ವಿಲ್ ಗೋ ಟು ಹೆಲ್ ಫೈರ್. ಸರಿ, ಆಮೇಲಿಂದ ಸ್ವಲ್ಪ ಮುಂದೆ ಹೋದರೆ ಸೂರ್ಯ ಇಮ್ರಾನಲ್ಲೇ ಇಫ್ ಯು ಲವ್ ಅಲ್ಲ ಯು ಹ್ಯಾವ್ ಟು ಫಾಲೋ ಯುವರ್ ಪ್ರಾಫಿಟ್. ಸೊ ಇದೆಲ್ಲ ಇವಾಗ ಹೆದರಿಕೆ ಆಗಿ, ಏನಿದು ನನ್ನ ಮನಸ್ಸಿಗೆ ಮಾತಾಡ್ತಾ ಇದ್ದಿಲ್ಲ. ಸರಿ, ಇವಾಗ ನಾನು ನಮಾಜ್ ಮಾಡಬೇಕು. ನಾನು ನಮಾಜ್ ಮಾಡೋಕ್ಕೆ ಕಲಿತೆ, ಒಂದು 3-4 ತಿಂಗಳು ಏನೇನೋ ಮಾಡಿ ಕಲಿತೆ. ಅದನ್ನು ಕಲಿತು ನಮಾಜ್ ಮಾಡೋಕ್ಕೆ ಶುರು ಮಾಡಿದೆ. ಒಂದೊಂದ್ಸಲ ನಮಾಜ್ ಮಾಡ್ತಿದ್ದೆ, ಒಂದೊಂದ್ಸಲ ಮಾಡ್ತಾ ಇರಲ್ಲ. ಯಾಕೆಂದರೆ ಮನೇಲಿ ತಂದೆ ತಾಯಿ ಜೊತೆಲೇ ಇರೋರಲ್ಲ, ಹೇಗೆ ಮಾಡೋದು? ಆಮೇಲೆ ಒಂದೊಂದ್ಸಲ ಮಾಡ್ತಾ ಇದ್ದೆ. ಮಾಡಬೇಕಾದ್ರೆ ಹೆದರಿಕೆ ಆಗ್ತದೆ. ಎಲ್ಲ ಕಡೆ ಫೋಟೋ ರೂಮಲ್ಲಿ, ಎಲ್ಲಿ ನೋಡಿದ್ರು ಇವರೇ ಕಾಣ್ತಾ ಇದ್ದಾರೆ, ಇದೇ ಫೋಟೋಗಳಿವೆ, ಹೇಗೆ ನಮಾಜ್ ಮಾಡೋದು? ಸರಿ, ನಾನೇನು ಮಾಡಿದೆ, ಕೆಳಗೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ, ನೋಡ್ಬೋದು ಕಿಟಕಿಯಿಂದ. ನಾನೇನು ಮಾಡಿದೆ, ಮಂಚದ ಮೇಲೆ ನಿಂತ್ಕೊಂಡು ಮ್ಯೂಸಿಕ್ ಹಾಕ್ಬಿಟ್ಟು ನಮಾಜ್ ಮಾಡ್ತಿದ್ದೆ. ಯಾಕೆ ಅವ್ರಿಗೆ ಹೊರಗಡೆ ಕೇಳಬಾರ್ದಲ್ವ? ನಾನು ಜೋರಾಗಿ ಹೇಳಬೇಕು ಸೂರ, ಇಲ್ಲಾಂದರೆ ನನಗೆ ಹೆದರಿಕೆ, ಈ ಫೋಟೋಗಳನ್ನ ಪೂಜೆ ಮಾಡ್ತೀನಿ ಅಂತ ಹೆದರಿಕೆ. ಸೊ ಜೋರಾಗಿ ಹೇಳ್ತಾ ಇದ್ದೆ, ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್ ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್ ಇಹ್ದಿನಸ್ ಸಿರಾತಲ್ ಮುಸ್ತಕೀಮ್ ಸಿರಾತಲ್ ಲಜೀನ ಅನ್ಅಮ್ತ ಅಲೈಹಿಮ್ ಗೈರಿಲ್ ಮಗ್ದೂಬಿ ಅಲೈಹಿಮ್ ವಲದ್ದಾಲ್ಲೀನ್ ಆಮೀನ್. ಸೊ ಜೋರಾಗಿ ಹೇಳ್ತಾ ಇದ್ದೆ. ಯಾಕೆ ಜೋರಾಗಿ ಹೇಳ್ಬೇಕಂದ್ರೆ, ನಾನು ಈ ಫೋಟೋಗಳನ್ನ ಪೂಜೆ ಮಾಡ್ತಾ ಇಲ್ಲ, ಯಾರನ್ನ ಪೂಜೆ ಮಾಡ್ತಾ ಇದ್ದೀನಿ? ಎಲ್ಲ ಪ್ರಶಂಸೆ ಅಲ್ಲಾನಿಗೆ. ನನಗೆ ಕಾಣೋ ಜಗತ್ತು, ಕಾಣದಿರೋ ಜಗತ್ತನ್ನ ಸೃಷ್ಟಿ ಮಾಡಿರೋ ಅಲ್ಲಾನಿಗೆ ಎಲ್ಲ ಪ್ರಶಂಸೆ. ಕರುಣಾನಿಧಿ ಕರುಣಾಮಯನಾದ ಅಲ್ಲಾನಿಗೆ ನಾನು ಪೂಜೆ. ಆ ದಿವಸದ ಮಾಲೀಕನಿಗೆ ನಾನು ಪೂಜೆ ಮಾಡ್ತಾ ಇರೋದು. ಇಯ್ಯಾಕ ನಅಬುದು ವ ಇಯ್ಯಾಕ ನಸ್ತഈನ್, ಅವನಿಗೆ ಪೂಜೆ ಮಾಡ್ತಾ ಇರೋದು, ಅವನಿಂದ ಕೇಳ್ತೀನಿ. ಅದೇ ರಾಸ್ತೆ ಮೇಲೆ ಹೋಗಬೇಕು. ಇಹ್ದಿನ ಸಿರಾತಲ್ ಮುಸ್ತಕೀಮ್, ಅಲ್ಲಾನಿಗೆ ಪ್ಲೀಸ್ ಮಾಡೋ ರಾಸ್ತೆನಲ್ಲಿ ಹೋಗಬೇಕು. ಯಾರ್ಯಾರು ಅಲ್ಲಾನ ಸಂತೃಪ್ತಿ ಮಾಡಿ, ಅಲ್ಲಾನ ನ್ಯಾಮತ್ ತಗೊಂಡು ಪ್ಲೀಸ್ ಮಾಡಿ ಹೋಗಿದ್ರು, ಅದೇ ರಾಸ್ತೆಯಲ್ಲಿ ಹೋಗಬೇಕು. ನಾಟ್ ಆಫ್ ದೋಸ್ ಹೂ ಹ್ಯಾವ್ ಇನ್ಕರ್ಡ್ ಆ್ಯಂಗರ್, ಹೂ ಹ್ಯಾವ್ ಗಾನ್ ಅಸ್ಟ್ರೇ. ಸೊ ಇದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇತ್ತು ನನಗೆ. ಇಲ್ಲಾಂದರೆ ಹೆದರಿಕೆ ಆಗೋದಲ್ಲ, ಈ ಫೋಟೋಗೆ ಪೂಜೆ ಮಾಡ್ತಾ ಇದ್ದೀನಿ, ನಾನು ನಿಜವಾದ ಅಲ್ಲಾಹ್ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಕಿಬ್ಲ ಯಾವುದೋ ಒಂದು ಗೊತ್ತಿರಲ್ಲ, ಯಾವುದೋ ಒಂದು ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೆ. ಬಿಕಾಸ್ ಅಲ್ಲ ಹೇಳು ಕುರಾನಲ್ಲಿ, ಸೂರ್ಯ ಬಕ್ರಾನಲ್ಲಿ, ಈಸ್ಟ್ ಆರ್ ವೆಸ್ಟ್, ವೆದರ್ ಯು ಟರ್ನ್ ಯುವರ್ ಫೇಸಸ್ ಟು ಈಸ್ಟ್ ಆರ್ ವೆಸ್ಟ್, ದಟ್ ಈಸ್ ನಾಟ್ ರೈಟಿಯಸ್ನೆಸ್. ರೈಟಿಯಸ್ನೆಸ್ ಇಸ್ ಟು ಫಿಯರ್ ಅಲ್ಲ ಆ್ಯಂಡ್ ಡೂ ದ ಗುಡ್ ಡೀಡ್ಸ್. ಸೊ ನೀವು ಪೂರ್ವ ಪಶ್ಚಿಮಕ್ಕೆ ಮುಖ ಹಾಕೋದು ಒಳ್ಳೆತನ ಅಲ್ಲ, ಅಲ್ಲ ಮೇಲೆ ನಂಬಿಕೆ ತಕ್ಕವ ಇರೋದು, ತಕ್ಕವ ಇರೋದು ಒಳ್ಳೆತನ ಅಂತ ಕುರಾನ್ ಹೇಳೋದು. ಸರಿ, ಈ ಕಿಬ್ಲಾ ಅಂತ ಕೇಳೋಕ್ಕೂ ನನಗೆ ಹೆದರಿಕೆ, ಮುಸ್ಲಿಮ್ಸ್ ಹತ್ರ ನಾಚಿಕೆ, ಅವಮಾನ. ಸರಿ, ನಾನು ಫಾಲೋ ಮಾಡ್ತಾ ಇದ್ದೆ. ನಮಾಜ್ ಮಾಡೋಕ್ಕೂ ಶುರು ಮಾಡಿದೆ, ನಮಾಜ್ ಮಾಡ್ತಾ ಇದ್ದೆ. ಆಮೇಲಿಂದ ಏನಾಯಿತು, ಸ್ವಲ್ಪ ನಮಾಜ್ನಲ್ಲಿ ರೆಗ್ಯುಲರ್ ಆಗಿರ್ತಾರಲ್ಲ, ಸಮ್ಟೈಮ್ಸ್ ಇರ್ರೆಗ್ಯುಲರ್, ಫಿಲಮ್ ನೋಡೋದು ಇಲ್ಲ ಏನಾರ ನೋಡೋದು ಬಿಟ್ಬಿಡ್ತಾ ಇದೆ ನಮಾಜು. ಆಮೇಲೆ ಅದು ಅಂಗಡಿ ಹೋಗ್ತಾ ಇದ್ದೆ, ಹರಜ್ದಲ್ಲಿ ಓದಿದ್ರೆ ಅಗೇನ್ ಸ್ಟಾರ್ಟಿಂಗ್ ಫ್ರಮ್ ದ ಬಿಗಿನಿಂಗ್. ಸೂರ್ಯ ಬಕ್ರಾದಲ್ಲಿ ದೇರ್ ಆರ್ ಪೀಪಲ್ ಹೂ ಸೇ ವಿ ಬಿಲೀವ್ ಇನ್ ಅಲ್ಲಾ ಆ್ಯಂಡ್ ದ ಲಾಸ್ಟ್ ಡೇ, ಬಟ್ ದೇ ಆರ್ ನಾಟ್ ದ ಬಿಲೀವರ್ಸ್, ದೇ ಆರ್ ಡಿಸೀವಿಂಗ್ ಅಲ್ಲಾ ಆ್ಯಂಡ್ ದ ಬಿಲೀವರ್ಸ್, ದೇ ಆರ್ ಇನ್ ಫ್ಯಾಕ್ಟ್ ಡಿಸೀವಿಂಗ್ ದೆಮ್ಸೆಲ್ವ್ಸ್. ಹೆದರಿಕೆ ಆಗೋದು. ನಾನು ಹೇಳ್ತಾ ಇದ್ದೀನಿ, ನಾನು ಅಲ್ಲಾ ಮೇಲೆ ಬಿಲೀವ್ ಮಾಡ್ತೀನಿ, ಆಖಿರದ ಮೇಲೆ ಬಿಲೀವ್ ಮಾಡ್ತೀನಿ ಅಂತ. ಆದರೆ ಐ ಆಮ್ ಡಿಸೀವಿಂಗ್ ಮೈ ಸೆಲ್ಫ್ ಫಾರ್ ವಾಟ್? ಬಿಕಾಸ್ ನಾನು ನನ್ನ ನಮಾಜ್ನಲ್ಲಿ ಸ್ಟೆಡ್ ಫಾಸ್ಟ್ ಇಲ್ಲ. ಸೊ ಇದು ನನಗೆ ಹೇಳ್ತಾ ಇದೆಯಾ ಇದು ಅಂತ ಹೆದರಿಕೆ ಆಗೋದು. ಸರಿ, ನಾನು ವಾಪಸ್